ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ವಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ದಿವಸ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಈಗಾಗಲೇ ನೀವು ವೆಯ್ಟ್ ಮಾಡ್ತಾ ಇರ್ತೀರಾ ಆದ್ವಿಕ್ ಬರ್ತ್ಡೇ ಲಾಗ್ ಬರುತ್ತೆ ಅಂತ. ಸೊ ಇವತ್ತು ಲಾಗ್ ನೋಡೋದಕ್ಕೆ ಮುಂಚೆ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಆದ್ವಿಕ್, ಹ್ಯಾಪಿ ಬರ್ತ್ಡೇ. ಸೇ ಥ್ಯಾಂಕ್ ಯು. ಆದ್ವಿಕಿಗೆ ನಾಚಿಕೆ ಆಗ್ತಿತ್ತು. ಇವತ್ತು ವಿಶ್ ಮಾಡಿದಾಗೆಲ್ಲ ಅವ್ನು ನಾಚ್ಕೊಳ್ತಿದ್ದ. ಸ್ಕೂಲಿಗೆ ಹೋಗುವ? ದೇವಸ್ಥಾನಕ್ಕೆ ಹೋಗುವ? ಯಾವ ದೇವಸ್ಥಾನಕ್ಕೆ ಹೋಗುವ? ಆದ್ವಿಕ್ ಹುಟ್ಟಿರೋದು ಗುರುವಾರ. ತುಂಬ ಸಲ ಅಂದ್ಕೊಳ್ತಿದ್ದೆ ಅವ್ನ ಬರ್ತ್ಡೇ ದಿವಸನೇ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕರ್ಕೊಂಡು ಬರಬೇಕಂತ. ಕೆಲವೊಂದು ಸಲ ಆಗ್ತಾ ಇರಲಿಲ್ಲ. ಸೊ ಈ ವರ್ಷ ಕರ್ಕೊಂಡು ಬಂದಿದ್ದೀನಿ. ನಂಗೆ ತುಂಬಾ ಖುಷಿ ಆಯಿತು ಮನಸ್ಸಿಗೆ. ಆದ್ವಿಕ್ಗೂ ಅಷ್ಟೇ ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆ ಬಂದು. ಆದ್ವಿಕ್ ಸ್ಕೂಲಿಗೆ ಹೋದ. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತಾಯ್ತು. ನಾನು ಬೆಳಿಗ್ಗೆ ಸ್ವಲ್ಪ ಇವತ್ತು ಎಲ್ಲ ದಿನಕ್ಕಿಂತ ಸ್ವಲ್ಪ ಬೇಗನೆ ಎದ್ದಿದೆ ಅಲ್ವಾ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇವಾಗ ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತಂತೂ ನನಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ನನ್ನ ಬರ್ತಡೇ ಹೇಗೋ ಅದಕ್ಕಿಂತನೂ ಇಂಪಾರ್ಟೆಂಟ್ ನನಗೆ. ಯಾಕೆಂದರೆ ಆದ್ವಿಕ್ ಹುಟ್ಟಿದ ದಿವಸ, ಮಗು ಜೊತೆ ಅಮ್ಮನೂ ಹುಟ್ಟಿದ ದಿವಸ ಅಲ್ವಾ. ಸೊ ಹಾಗಾಗಿ ನನಗೆ ತುಂಬ ಅಂದರೆ ತುಂಬಾ ಸ್ಪೆಷಲ್. ಸೊ ಹಾಗಾಗಿ ಅವ್ನಿಗೆ ಬೆಳಿಗ್ಗೆ ಬೇಗ ಎಬ್ಬಿಸಿ ಸ್ನಾನ ಎಲ್ಲ ಮಾಡಿಸ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹಾಗೆ ಸ್ಕೂಲಿಗೆ ಬಿಟ್ಟು ಬಂದೆ. ತುಂಬ ಖುಷಿಯಾಯಿತು. ಅವನು ಖುಷಿಯಲ್ಲಿದ್ದ. ಅವನಿಗೆ ಹೇಗಂದರೆ ಸ್ವಲ್ಪ ನಾಚಿಕೆ ಆಗ್ತಾಯಿತ್ತು. ಸ್ಕೂಲಲ್ಲೂ ಮಿಸ್ ಎಲ್ಲ ವಿಶ್ ಮಾಡಿದವಾಗ ಇವನು ನಾಚ್ಕೊಳ್ತಿದ್ದ. ಮನೇಲಿ ಕೂಡ ಅಷ್ಟೇ. ಅವನಿಗೆ ವಿಶ್ ಮಾಡಿದವಾಗೆಲ್ಲ ಒಂದು ಸ್ವಲ್ಪ ನಾಚಿಕೆ ಆಗ್ತಾಯಿತ್ತು. ಅವನಿಗೆ ಮೊದಲೇ ನಿಮ್ಗೆ ಗೊತ್ತಿರ್ಬೋದು, ಯಾರದ್ದು ಬರ್ತಡೇ ಇದ್ದರೂ ಅವನೇ ಕೇಕ್ ಕಟ್ ಮಾಡಬೇಕು. ಇವತ್ತಂತೂ ಬಿಡಿ, ಅವನದ್ದೇ ಬರ್ಡೇ ಅಲ್ವಾ, ತುಂಬ ಅವನಿಗೆ ಖುಷಿ. ನಾನು ಹಳೆ ಫೋಟೋಸ್, ಅವ್ನ ಮಗು ಇದ್ದವಾಗ ಇರೋ ಫೋಟೋಸ್ ಎಲ್ಲ ನಾನು ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲೆಲ್ಲ ಹಾಕಿದೆ ಅಲ್ಲ, ತೋರಿಸ್ದೆ ಅವನಿಗೆ. ಅದು ನಾನಲ್ಲ, ಬಾಬು ಅದು ಅಂತ ಹೇಳ್ತಾ ಇದ್ದ. ರೀಸೆಂಟ್ ಫೋಟೋ ನೋಡಿಕೊಂಡು ಇದು ಆದ್ವಿಕ್, ಅದು ಬಾಬು ಅಂತೆ, ಈ ಥರ ಹೇಳ್ತಾ ಇದ್ದ. ಒಟ್ಟಿನಲ್ಲಿ ಇವತ್ತಿನ ಡೇ ಖುಷಿಯಿಂದ ಸ್ಟಾರ್ಟ್ ಆಗಿದೆ. ನೋಡೋಣ ಹೇಗೆ ಹೋಗುತ್ತೆ ಸೆಲೆಬ್ರೇಷನ್. ಸಿಂಪಲಾಗೇ ಮಾಡ್ತೀವಿ. ಅವನಿಗೆ ನನ್ನ ಚಿಕ್ಕಮ್ಮನ ಮಗ ಬರ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ ಏನೇನಾಗತ್ತೆ, ಅವನು ಎಷ್ಟು ಖುಷಿಯಾಗಿರ್ತಾನೆ ಏನು ಅಂತ. ಓಕೆ, ನಮಗೆ ಇವಾಗ ಟೈಮ್ 10:15 ಆಯಿತು. ಕೇಕ್ ತೊಗೊಂಡು ಬರಬೇಕು, ಹಾಗೆ ಅವನನ್ನು ಸ್ಕೂಲಿಂದ ಕರ್ಕೊಂಡು ಬರಬೇಕು. ಮತ್ತು ಒಂದು ಸ್ವಲ್ಪ ಅವನಿಗೆ ಬೇರೆ ಶಾಪಿಂಗ್ ಇದೆ. ಹೀಗೆಲ್ಲ ಸುಮಾರು ಕೆಲಸಗಳಿವೆ. ಮನೇಲಿ ಏನು ಮಾಡೋದು, ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವನು ಇತ್ತೀಚೆಗೆ ಲಾಸ್ಟ್ ಟೈಮ್ ಮೊನ್ನೆ ದೀಪಾವಳಿಗೆ ಜಾಮೂನ್ ಮಾಡಿದ್ದೆ ಅಲ್ವಾ, ತಿಂದಿದ್ದ. ಮತ್ತು ಪಾಯಸ ಅವನಿಗೆ ಅಷ್ಟೇನು ಇಷ್ಟ ಆಗಲ್ಲ. ಸ್ವಲ್ಪ ಶಾವಿಗೆ ಪಾಯಸ ತಿಂತಾನೆ, ಅದು ಕೂಡ ಸ್ವಲ್ಪನೇ. ಜಾಮೂನ್ ತಿಂದಿರೋದ್ರಿಂದ ಸೊ ಅವನಿಗೋಸ್ಕರ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಡುಗೆ ಆಲ್ರೆಡಿ ಆಯಿತು, ಅನ್ನ ಸಾರೆಲ್ಲನೂ ಆಯಿತು. ಮತ್ತು ಸ್ವಲ್ಪ ಏನಾದರೂ ಹೋಟೆಲಿಂದ ಪಾರ್ಸಲ್ ತರೋಣ ಅಂತ ಅಂದ್ಕೊಂಡ್ವಿ. ನೋಡೋಣ ಏನೇನಾಗುತ್ತೆ ಏನು ಅಂತ. ಮನೇಲಿ ಎಲ್ಲನೂ ಮಾಡುವ ಅಂದರೆ ಪ್ರತಿ ದಿವಸವೂ ಅದೇ ಅಲ್ವಾ, ಅದೇ ಅಡುಗೆ ಮಾಡೋದು ಅದು ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಏನಾದರೂ ತರಿಸುವ ಅಂತ, ಸೈಡ್ ಡಿಶ್ ಏನಾದರೂ. ಎಲ್ಲರೂ ಅದಕ್ಕೆ ವಿಶ್ ಮಾಡಿ. ನೀವು ವಿಶ್ ಮಾಡೇ ಮಾಡ್ತೀರ, ಅದು ನಂಗೆ ಗೊತ್ತು. ಹಾಗೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ನಮ್ಮ ಮೇಲೆ ಇರಲಿ. ಆದ್ವಿಕ್ ಸ್ಕೂಲ್ ಡೇ ಕೂಡ ಹತ್ತಿರ ಬಂತು. ಅವನಿಗೆ ಹೊಸ ಸಾಕ್ಸ್ ಬೇಕಿತ್ತು. ಹಾಗೆ ವಾಪಸ್ ಅವನನ್ನು ಕರ್ಕೊಂಡು ಬರೋದಕ್ಕೆ ಮುಂಚೆ ಟೀಚರ್ಸ್ಗೆ ಒಂದು ಸ್ವಲ್ಪ ಸ್ವೀಟ್ಸ್ ಕೊಡೋಣ ಅಂತ ಇಲ್ಲಿ ನಂದಿನಿಯಲ್ಲಿ ಸ್ವೀಟ್ಸ್ ತೊಗೊಳ್ತಾ ಇದ್ವಿ. ಹಾಗೆ ಆದಿಗೆ ಹೇಗೂ ಮಗುಗೆ ಸಾಕ್ಸ್ ಬೇಕಿತ್ತಲ್ವ, ಇಲ್ಲೇ ಚಪ್ಪಲಿ ಶಾಪಿಗೆ ಬಂದ್ವಿ. ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಅಲ್ವಾ ಬ್ಯೂಟಿ ಫುಟ್ವೇರ್, ಅಲ್ಲಿಗೆ ಬಂದಿದ್ವಲ್ಲ. ಅದಾದಮೇಲೆ ಆದಿಗೆ ನೆನಪಾಯಿತು ಅವರಿಗೂ ಒಂದು ಹೊಸದು ಬೇಕು ಅಂತ. ಸೊ ಹಾಗಾಗಿ ಅವರು ಕೂಡ ಒಂದು ಹೊಸ ಚಪ್ಪಲಿ ತೊಗೊಳ್ತಾ ಇದ್ದಾರೆ. ಇವಾಗಂತೂ ನಮಗೆ ಟೈಮ್ ಸಿಗೋದೇ ಇಲ್ಲ. ಗಡಿಬಿಡಿಯಲ್ಲೇ ಎಲ್ಲ ದಿವಸಗಳು ಕಳೆದು ಹೋಗುತ್ತೆ. ಸೊ ಸ್ವಲ್ಪ ಸಮಯ ಸಿಕ್ಕರೂ ಅದರಲ್ಲೇ ಎಲ್ಲ ಕೆಲಸಗಳನ್ನು ಮುಗಿಸ್ಕೋಬೇಕು. ಇಲ್ಲಿ ಮುಖ್ಯವಾಗಿ ನಾವು ಬಂದಿರೋದು ಸಾಕ್ಸ್ ತೊಗೊಳೋದಕ್ಕೆ. ಮತ್ತು ಆದಿಗೆ ಹೇಗೂ ಬಂದಿದ್ವಲ್ಲ ಇಲ್ಲೇ ತಗೊಳ್ಳೋಣ ಅಂತ ಹೇಳಿ ಇಲ್ಲೇ ತಗೊಂಡ್ರು. ಚೆನ್ನಾಗಿದೆ ಕಲೆಕ್ಷನ್, ನಮಗೆ ಇಷ್ಟ ಆಯಿತು. ಆದಿಗೆ ಶಾಪಿಂಗ್ ಹೋದರೆ ಏನು ಗೊತ್ತಾ, ಬಟ್ಟೆ ಅಂಗಡಿ ಇರ್ಬೋದು ಅಥವಾ ಈ ಥರ ಶೂಸ್ ಚಪ್ಪಲಿ ಏನೇ ಇದ್ರೂ ಅವರಿಗೆ ಸೈಜ್ ಸಿಗೋದೇ ಕಷ್ಟ. ಜಾಸ್ತಿ ಆಪ್ಷನ್ನೇ ಸಿಗೋದಿಲ್ಲ ಅವ್ರ ಸೈಜಲ್ಲಿ. ಸೊ ಕೊನೆಗೂ ನಮಗೆ ಇದೊಂದೆರಡು ಸಿಕ್ತು. ಅದರಲ್ಲಿ ವೈಟ್ ತುಂಬ ಇಷ್ಟ ಆಗಿತ್ತು, ಬಟ್ ಪದೇ ಹಾಕೋದು ತೆಗೆಯೋದು ಮಾಡೋದಕ್ಕಾಗಲ್ಲ ಅಂತ. ಸೊ ಗಡಿಬಿಡಿಯಲ್ಲಿ ನಾವು ಹೋಗುವಾಗ ಚಪ್ಪಲಿ ಆ ಥರ ಬೆಲ್ಟ್ ಹಾಕೋದು ತೆಗೆಯೋದು ಇಷ್ಟ ಆಗಲ್ಲ ಅಂತೆ ಅವರಿಗೆ. ಸೊ ಹಾಗಾಗಿ ಈ ಥರ ಬ್ಲೂ ಇದೆಯಲ್ಲ ಅದನ್ನು ತೊಗೊಂಡ್ರು.
ಸಾಕ್ಸ್ ಕೂಡ ತೊಗೊಂಡೆ ಅವನಿಗೆ. ಹಾಗೆ ಅಲ್ಲಿಂದ ಹೊರಗಡೆ ಬರುವಾಗ ಪಕ್ಕದಲ್ಲೇ ನಮಗೆ ಹೋಳಿಗೆ ಮನೆ ಸಿಕ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು, ಯಾಕೆಂದರೆ ಬಿಸಿ ಬಿಸಿಯಾಗಿ ಆವಾಗವಾಗಲೇ ಹೋಳಿಗೆನ ಬಿಸಿ ಬಿಸಿಯಾಗಿ ಈಚೆ ಮಾಡಿ ಹಾಕ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ. ಸೊ ಅದನ್ನು ನೋಡಿಬಿಟ್ಟು ನಾವು ಮನೆಗೆ ಹೋಳಿಗೆ ತೊಗೊಂಡ್ವಿ. ಹೇಗೂ ಮನೇಲೇನೂ ಜಾಸ್ತಿ ಸ್ವೀಟ್ಸ್ ಏನೂ ಮಾಡ್ತಾ ಇಲ್ಲ, ಸೊ ಹೋಳಿಗೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ನೋಡಿ ಬಿಸಿ ಬಿಸಿಯಾಗಿ ಮಾಡಿ ಹಾಕ್ತಾಯಿದ್ರು. ತುಂಬ ವೆರೈಟೀಸ್ ಇದೆ, ಅಂದರೆ ಡ್ರೈ ಫ್ರೂಟ್ಸ್ ಹೋಳಿಗೆ ಅಂತೆ, ಮತ್ತು ಏನು ಕೋವಾ, ಕ್ಯಾರೆಟ್, ಹೀಗೆ ಬೇರೆ ಬೇರೆ ಫ್ಲೇವರ್ ಇರುವಂಥ ಹೋಳಿಗೆ ಎಲ್ಲ ಮಾಡ್ತಾಯಿದ್ರು. ಅದಲ್ಲದೆ ನಂಗೆ ಇನ್ನೊಂದು ಖುಷಿಯಾಗಿದೆ ಏನಂದರೆ ಅಲ್ಲಿ ಮೇಡಮ್ ನನ್ನ ಹತ್ರ ಮಾತಾಡ್ತಾ ಇದ್ರಲ್ಲ, ಅವರು ನಮ್ಮ ಲಾಗ್ ನೋಡ್ತಾ ಇದ್ರಂತೆ ಮೊದಲಿಂದನೂ. ಸೊ ಅದೊಂದು ಖುಷಿ ಆಯಿತು. ನೆಕ್ಸ್ಟ್ ಅಲ್ಲಿಂದ ಆದ್ವಿಕ್ ಸ್ಕೂಲ್ಗೆ ಹೋಗ್ಬಿಟ್ಟು ಅವನನ್ನು ಕರ್ಕೊಂಡು ಮತ್ತೆ ಅವನ ಜೊತೆ ಕೇಕ್ ತೊಗೊಳ್ಳೋಣ ಅಂತ ಬಂದ್ವಿ. ಅವನಿಗೆ ಯಾವ್ದು ಇಷ್ಟ ಆಗುತ್ತೆ ಏನು ಅಂತ ಕೇಳಬೇಕಲ್ವ, ಸೊ ಹಾಗಾಗಿ ಅವನ ಜೊತೆನೇ ಬಂದಿರೋದು ಕೇಕ್ ವಾಲಾಗೆ. ಸೊ ಇಲ್ಲಿ ಆಲ್ರೆಡಿ ನಾವು ಇವತ್ತು ಯಾವುದೆಲ್ಲ ತೊಗೊಂಡ್ವಿ ಅಂತ ಆಮೇಲೆ ತೋರಿಸ್ತೀನಿ. ಕ್ಯಾರೆಟ್ ಕೇಕಾ? ಕ್ಯಾರೆಟ್ ಹೋಳಿಗೆ. ಸಾರಿ, ಕ್ಯಾರೆಟ್ ಹೋಳಿಗೆ ಮತ್ತೆ ಇದೊಂದು ರೆಗ್ಯುಲರ್ ಬೇಳೆ ಹೋಳಿಗೆ. ಕ್ಯಾರೆಟ್, ಪೈನಾಪಲ್, ಕ್ಯಾರೆಟ್ ಹೋಳಿಗೆ ನಾ ಫಸ್ಟ್ ಟೈಮ್ ತಿಂತಿರೋದಾಯ್ತಾ. ಇದು ಪೈನಾಪಲ್, ಕಡೆ ಕೋವಾ ಕೊಡ್ತೀವಿ. ಪೈನಾಪಲ್, ನೆಕ್ಸ್ಟ್ ಕೋವಾ. ಯಾವುದಕ್ಕೂ ಹೆವಿ ಸ್ವೀಟ್ ಇಲ್ಲ, ಸ್ವೀಟ್ ಕರೆಕ್ಟ್ ಇದೆ ನಮ್ಮಂತೂ. ಕೋವಾ ಹೋಳಿಗೆ, ಕೋವಾ ಸೂಪರ್. ಅದಕ್ಕೆ ಪೇಡ ಬೇಕಾ ನಿಂಗೆ? ಪೇಡ ಇವತ್ತು ಸ್ವಲ್ಪ ಸ್ವೀಟ್ ಫುಲ್. ನಾನು ಇಷ್ಟೇ ಟೇಸ್ಟ್ ನೋಡೋದಷ್ಟೇ, ಮತ್ತು ಅದಕ್ಕೆ ಕೊಟ್ಟರೆ ಜಸ್ಟ್ ಒಂದೇ ಸಲ ಅಷ್ಟೇ. ಇದೆ ಬಿಸಿ 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 ಬಿಸಿ. ಈಗ ನಾನು ಡ್ರೆಸ್ಸಿಗೆಲ್ಲ ತಾಗಿ ಅದು ಹೂವಿನ ಗಿಡ ಇಟ್ಕೊಂಡಿದ್ದಲ್ಲ. ಮಧ್ಯಾಹ್ನದ ಊಟಕ್ಕೆ ಹೋಟೆಲ್ ಡಿಪ್ಲೊಮ್ಯಾಟಿಂದ ನಾವು ಚಿಕನ್ ಚಿಲ್ಲಿ ಮತ್ತು ಪನ್ನೀರ್ 65 ತರಿಸಿದ್ವಿ. ಪನ್ನೀರ್ 65 ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ಮಸಾಲೆ ಎಷ್ಟು ಚೆನ್ನಾಗಿದೆ ಅಂದರೆ, ಸೊ ನೆನೆಸ್ಕೊಂಡ್ರೆ ಈಗಲೂ ಬಾಯಲ್ಲಿ ನೀರು ಬರುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಯಾರಾದರೂ ತರಿಸ್ಕೊಳ್ಳೋದಿದ್ರೆ ಅಥವಾ ಅಲ್ಲಿ ಹೋಗಿ ಟ್ರೈ ಮಾಡೋದಿದ್ರೆ ಟ್ರೈ ಮಾಡಿ. ಪನ್ನೀರ್ 65 ಸೂಪರಾಗಿತ್ತು. ಹಾಗೆ ಮಧ್ಯಾಹ್ನ ಅನ್ನ ಮತ್ತು ಸಾಂಬಾರು ಮಾಡಿದ್ವಲ್ಲ, ಹೇಗೂ ಪನ್ನೀರ್ 65 ಮತ್ತು ಚಿಕನ್ ಚಿಲ್ಲಿ ಜೊತೆ ಊಟ ಮುಗೀತು. ಇಲ್ಲಿ ನೋಡಿ ಆದ್ವಿಕ್ಗೆ ಬಂದಿರೋ ಗಿಫ್ಟ್, ಇದು ಅತ್ತೆ ತಂದಿರೋದು ಆದ್ವಿಕ್ಗೆ ಹೊಸ ಸ್ಟಡಿ ಟೇಬಲ್ ಮತ್ತು ವಿತ್ ಚೇರ್. ಚೆನ್ನಾಗಿದೆ, ಅವನಿಗೆ ಇಷ್ಟ ಆಯಿತು ತುಂಬಾ. ಅವನಿಗೆ ಸ್ಪೈಡರ್-ಮ್ಯಾನ್ ತುಂಬ ಇಷ್ಟ ಆಗುತ್ತೆ. ಅವನಿಗೆ ಸ್ಕೂಲ್ ಬ್ಯಾಗ್ ಕೂಡ ಸ್ಪೈಡರ್-ಮ್ಯಾನ್ ಇದೆ. ಇದು ಕೂಡ ಸ್ಪೈಡರ್-ಮ್ಯಾನಲ್ಲೇ ಸಿಕ್ತು ನೋಡಿ. ಆದ್ವಿಕ್ಗೆ ಈ ಸಲ ನಾನು ಸಿಂಪಲ್ಲಾಗಿ ಪ್ಯಾಂಟು ಶರ್ಟು ತೆಗೆದಿದ್ದೆ. ಅವನಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ನೀವು ನೋಡಿಬಿಟ್ಟು ಅವನಿಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಇದು ನಾನು ಚೂಸ್ ಮಾಡಿರೋದು ಪ್ಯಾಂಟ್ ಶರ್ಟ್. ಹಾಗೆ ಅವನಿಗೆ ಗಿಫ್ಟ್ ಕೂಡ ಬಂದಿತ್ತು, ತುಂಬ ಬಟ್ಟೆಗಳು, ಅದೆಲ್ಲ ಆಮೇಲೆ ತೋರಿಸ್ತೇನೆ. ಹಾಯ್ ಮಾಡು. ಬಲೂನ್ ಇತ್ತಾ? ಓಕೆ. ಆದ್ವಿಕ್ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾ ಮಾಡಿದ. ನಾವು ಅಂದ್ಕೊಂಡಿದ್ದು 6:30-7 ಗಂಟೆ ಹಾಗೆ ಕೇಕ್ ಕಟ್ ಮಾಡೋದು ಅಂತ. ಆದಿ ಜಿಮ್ಮಿಗೆ ಹೋಗಿರ್ತಾರಲ್ಲ, ಸ್ವಲ್ಪ ಹೊತ್ತು ಫ್ರೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರಾಗಿತ್ತು. ಇವನು ಮಧ್ಯಾಹ್ನದಿಂದನೇ ಸ್ಟಾರ್ಟ್, ಕೇಕ್ ಕಟ್ ಮಾಡುವ, ಕೇಕ್ ಬೇಕು ಅಂತ. ಸೊ ಆಮೇಲೆ ಏನೆಲ್ಲ ಹೇಳಿ ಸಮಾಧಾನ ಮಾಡಿ ಒಂದು 4 ಗಂಟೆ ತನಕ ಸುಮ್ಮನಿದ್ದ. ಅದಾದಮೇಲೆ ಜೋರಾಗಿ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ದೆ. ಅದನ್ನು ನೋಡ್ಬಿಟ್ಟು ಮತ್ತು ನಮಗೆ ಬೇಜಾರಾಯಿತು. ಬೇಜಾರು ಮಾಡಿಸೋದು ಬೇಡ, ಮಾಡೋಣ ಅಂತ. ಇವಾಗ ಒಂದು ಕೇಕ್ ಇವಾಗ ಕಟ್ ಮಾಡೋದು, ಇನ್ನೊಂದು ಕೇಕ್ ಡ್ಯಾಡಿ ಜೊತೆ ಕಟ್ ಮಾಡೋದಂತ ಡಿಸೈಡ್ ಆಯಿತು. ಕೇಕ್ ಕಟ್ ಮಾಡುವ ಅಂತ ಹೇಳಿದ ತಕ್ಷಣ ಫುಲ್ ಜೋಶ್.
ಒಂದು ಹತ್ತಿದ ಅಂದರೆ ನನಗೆ ಬೇಜಾರಾಯ್ತು ಪಾಪ ಅಂತ ಅನಿಸ್ತು. ಮತ್ತು ಬರ್ಡೇ ದಿವಸವೂ ಅಳಿಸೋದು ಬೇಡ ಅಂತ ಮತ್ತೆ ನಾನು ಇವನ್ನೂ ಜಾಮೂನೆಲ್ಲ ಏನೂ ಮಾಡಿಲ್ಲ, ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದು. ಅದೆಲ್ಲ ರೆಡಿ ಮಾಡ್ಕೊಂಡು ಆನಂತರ ಕೇಕ್ ಕಟ್ ಮಾಡೋದಂತ ಅಂದ್ಕೊಂಡಿದ್ದು. ಬಟ್ ಎಲ್ಲ ಉಲ್ಟಾ ಪಲ್ಟ ಆಯಿತು. ಇವಾಗ ಹ್ಯಾಪಿಯಾಗಿದ್ದಾನೆ. ಸೊ ಅವನಿಗೆ ಇವತ್ತು ಬೇಜಾರು ಮಾಡಿಸೋದು ಬೇಡ, ಅವನು ಒಂದು ಬಲೂನ್. ಸೊ ಇವಾಗ ನಾವೇ ಯಾರೂ ಇಲ್ಲ, ನಾನು ನನ್ನ ತಮ್ಮ ಇದ್ದಾನೆ, ಅತ್ತೆ. ಸೊ ಇಷ್ಟೇ ಜನ. ಸೊ ಹ್ಯಾಪಿ ಬರ್ಡೇ ಆದ್ವಿಕ್. ಇಡ್ಕೋ ತಡಿ, ಸೀದಾ ತೆಗೆದು ಹಾಕಿ. ಹಾ, ಎಲ್ಲರೂ ಕ್ಲಾಪ್ ಮಾಡಿ. Happy birthday to you. Happy birthday to you. Happy birthday to you. Happy birthday Advik. Thank you. ನಂಗೆ ತಿನ್ಸಿ, ಕೈಯಾಗಿದ್ದು ನಂಗೆ ತಿನ್ಸಿ. ಸಾಕು, ನಾ ಕೈ ಒರೆಸ್ದೆ, ಹಂಗೆ ಇಟ್ಕೋ. ತಡಿ ತಡಿ ತಡಿ, ನಾ ಒರೆಸ್ತೇವೆ. ತಡಿ ಹಾಗೆ ಇರ. ಜಾಗನ ಮಾಡುವ. ಬಾ ಈಚೆಯಿಂದ, ಬಾ ಈಚೆಯಿಂದ, ಬಾ. ಈಚೆಯಿಂದ ಬಾ, ಕೂತ್ಕೋ. ಕೂತ್ಕೋ. ಈಗ ಹೊಸ ಟೇಬಲ್ ಅಲ್ಲ, ಅದಕ್ಕೆ ಬರೀತೆ ಅಂತ ಹೇಳ್ತಿದ್ದೀನಿ ಅಲ್ಲ. ಓಕೆ, ನಾನು ಬುಕ್ಕು ಕೊಡ್ತೀನಿ ನಿಂಗೆ, ತಗೋ ಬುಕ್. ಇವಾಗ ನಾವು ಹೆಚ್ಚಿನ ಸಲ ಯಾರದೇ ಬರ್ತ್ಡೇ ಇದ್ರೂ 2 ಕೇಕ್ ತರ್ತೀವಿ ಮನೆಗೆ. ಯಾಕೆಂದರೆ 2 ಥರ ಕೇಕ್ ತಿನ್ಬೋದು, ಬೇರೆ ಬೇರೆ ಟೇಸ್ಟ್ ಇರೋ ಕೇಕ್ ತಿನ್ಬೋದು ಅಂತ. ಅದಲ್ಲದೆ ಆದ್ವಿಕ್ಗೆ ಕೇಕ್ ಕಟ್ ಮಾಡೋದು ತುಂಬ ಇಷ್ಟ ಆಗುತ್ತಲ್ವ, ಅದೊಂದು ರೀಸನಿಂದ. ಅಂದರೆ 2 ಕೇಕ್ ಕಟ್ ಮಾಡೋದು ಅವನಿಗೆ ತುಂಬಾ ಖುಷಿ ಆಗುತ್ತೆ. ಇವತ್ತು 2 ತಂದಿರೋದು ಒಳ್ಳೇದೇ ಆಯ್ತು ಅಂತ ಅನಿಸ್ತು. ಯಾಕೆಂದರೆ ಅವನು ಅಷ್ಟೊಂದು ಅಳ್ತಾ ಇದ್ದ. ಒಂದೇ ಕೇಕ್ ತಂದಿದ್ರೆ ಪುನಃ ಮತ್ತೊಂದು ಹೋಗಿ ತರಬೇಕಾಗ್ತಿತ್ತು. ಯಾಕೆಂದರೆ ಆದಿ ಬರೋದ್ರೊಳಗೇ ಅವನು ಕೇಕ್ ಕಟ್ ಮಾಡಿ ಆಗಿತ್ತಲ್ವ. ಅಕಸ್ಮಾತ್ ಮತ್ತೆ ಆದಿಗೂ ಬೇಜಾರಾಗುತ್ತೆ, ಕೇಕ್ ಕಟ್ ಮಾಡಿ ಮುಗೀತು ಅಂತ ಮತ್ತೊಂದು ತೊಗೊಂಡು ಬರಬೇಕಾಗಿತ್ತು. ಪುನಃ 2 ಕೆಲಸ ಆಗೋಗ್ತಿತ್ತು. ಸೊ ಬರುವಾಗಲೇ 2 ತಂದಿದ್ದು ಒಳ್ಳೇದೇ ಆಯ್ತು ಅಂತ ಅನಿಸ್ತು ನನಗೆ. ಒಂದು ಬ್ಲೂಬೆರಿ ಮತ್ತು ಇನ್ನೊಂದು ಕಾಫಿ ಫ್ಲೇವರ್. ಅದು ಹಾಗಂತ ಏನು ಡಾರ್ಕ್ ಏನಿರಲಿಲ್ಲ, ಚೆನ್ನಾಗಿತ್ತು. ಅದು ಆಮೇಲೆ ಕಟ್ ಮಾಡ್ತೀವಿ. ಇಲ್ಲಿ ನಾನು ಇದು ಜಾಮೂನ್ ಮಾಡ್ತಾ ಇದ್ದೀವಿ. ಜಾಮೂನ್ ಅಂದರೆ ಗಡಿಬಿಡಿಯಲ್ಲೇ ಆಯಿತು ಇದು ಕೂಡ. ಅವನನ್ನು ಸಮಾಧಾನ ಮಾಡೋದ್ರೊಳಗೆ ನಂದು ಅರ್ಧ ಎನರ್ಜಿ ಹೋಗಿತ್ತು ಗೊತ್ತಾ. ಯಾಕೆಂದರೆ ಅವನು ಬೇರೆ ದಿವಸ ಹತ್ತವಾಗ ನಂಗೆ ಅಷ್ಟೇನು ಬೇಜಾರಾಗಲ್ಲ, ಇವತ್ತು ಹತ್ತಿದ್ದ ಅಲ್ವಾ. ಸೊ ಅದೊಂಥರ ಬೇಜಾರಾಯಿತು. ಅಳ್ಬೇಡ ಅಂತ ಸಮಾಧಾನ ಮಾಡಿ ಹೀಗೆಲ್ಲ ಆಯಿತು ನನ್ನ ಕತೆ. ಆನಂತರ ಇಲ್ಲಿ ನೋಡಿ ಡ್ರೆಸ್ ಚೇಂಜ್ ಆಯಿತು. ಇದು ಗಿಫ್ಟ್ ಬಂದಿರೋ ಡ್ರೆಸ್, ಇದು ಕೂಡ ತುಂಬಾ ಚೆನ್ನಾಗಿದೆ, ಅವನಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಕೇಕ್ ನೋಡಿ, ಇದು ಅವನಿಗೆ ಜಾಸ್ತಿ ಇಷ್ಟ ಆಗಿರೋದು ಇದೇ ಕೇಕ್ ಆದ್ವಿಕ್ಗೆ. ಫಸ್ಟ್ ಒನ್ ಕಲರ್ ಚೆನ್ನಾಗಿದೆ, ಅವ್ನ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಾ ಇತ್ತು. ಅದು ಗೊತ್ತಿರಲಿಲ್ಲ ಮ್ಯಾಚ್ ಆಗುತ್ತೆ ಏನು ಅಂತ, ಬಟ್ ಅವಾಗ ತಂದವಾಗ ಕೇಕ್ ನೋಡಿ ಮತ್ತು ಅವ್ನ ಡ್ರೆಸ್ ನೋಡಿ ಮ್ಯಾಚ್ ಆಗುತ್ತೆ ಅಂತ ಅನಿಸ್ತು. ಈ ಕೇಕ್ ಏನಂದರೆ ಒಂದು ಸ್ವಲ್ಪ ಬೇರೆ ಫ್ಲೇವರ್, ಹೊಸ ಥರ. ಇದೊಂದು ನಾವು ಇನ್ನೂ ಟ್ರೈ ಮಾಡಿರಲಿಲ್ಲ. ಬ್ಲೂಬೆರಿ ಯಾವಾಗಲೂ ತರ್ತೀವಲ್ಲ, ಅದು ತಿಂದಿದ್ವಿ. ಸೊ ಇದೊಂದು ಹೊಸ ಥರ ಅಂತ ಅನಿಸ್ತು, ಹಾಗಾಗಿ ಇದನ್ನು ತೊಗೊಂಡಿರೋದು. ಇದು ಕೂಡ ತುಂಬಾ ಚೆನ್ನಾಗಿ ಅನಿಸ್ತು ಫ್ಲೇವರ್. ಲೈಟಾಗಿ ಕಾಫಿ ಮತ್ತು ಏನೋ ಒಂಥರ ಚಾಕ್ಲೇಟಿ ಎಲ್ಲ ಮಿಕ್ಸ್, ಇಷ್ಟ ಆಯಿತು ನಮಗೆ. ಇಲ್ಲಿ ಕೇಕ್ ನೋಡಿಬಿಟ್ಟು ಆದ್ವಿಕ್ಗೆ ಫುಲ್ ಬಾಯಲ್ಲಿ ನೀರು ಬರ್ತಿದೆ ನೋಡಿ.
ಬರ್ಡೇ. ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. 4 ವರ್ಷದ ಹಿಂದೆ ಆದ್ವಿಕ್ ಪುಟ್ಟ ಮಗು ಹುಟ್ಟಿದ ತಕ್ಷಣ ನನ್ನ ಕೈ ಕೊಟ್ಟಾಗ ನನಗೆ ಕಣ್ಣಲ್ಲಿ ಫುಲ್ ನೀರು ಹೋಗ್ತಾನೆ ಇತ್ತು. ಖುಷಿಗೆ ಎಷ್ಟು ಕಂಟ್ರೋಲೇ ಆಗ್ತಾ ಇರಲಿಲ್ಲ. ಅವನನ್ನು ಫಸ್ಟ್ ಟೈಮ್ ಎತ್ಕೊಳ್ಳೋದು, ಅವನಿಗೆ ಹಾಲು ಕುಡಿಸೋದು, ಇದೊಂದು ಅನುಭವ ಪ್ರತಿ ಒಂದು ಹೆಣ್ಮಕ್ಳಿಗೂ ತುಂಬಾ ಖುಷಿ ಕೊಡುತ್ತೆ. ಹಾಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕಾಗಲ್ಲ ಆ ಒಂದು ಫೀಲಿಂಗನ್ನು. ಹೌದಾ ಅಲ್ವಾ ಹೇಳಿ? ಹಾಗೆ ಇವತ್ತಿನ ಈ ಒಂದು ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮಾಡಿ. ಹಾಗೆ ನಿಮ್ಮ ವಿಶಸ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಆಲ್ರೆಡಿ ತುಂಬ ಜನ ವಿಶ್ ಮಾಡಿದ್ದೀರಾ. ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.